ಹಾಯ್, ದಿಸ್ ಇಸ್ MV ರಾಯಲ್ ಸಂಡೇ ಸ್ಪೆಷಲ್ ಚಿಕನ್ ಚಾಪ್. ಬೇಗ ಬೇಗ ಮಾಡ್ಕೊಳ್ಳಿ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿನ ಇಡಿ. ಆನಂತರ 3 to 4 ಸ್ಪೂನ್ಸು ಎಣ್ಣೆ ಹಾಕ್ಕೊಳ್ಳಿ. 3/4 kg ಚಿಕನ್ಗೆ ನಾನು ರೆಡಿ ಮಾಡ್ಕೊತಾ ಇರೋದು. ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿರಿ. ಎಣ್ಣೆ ಕಾದ ನಂತರ ಚಿಕನ್ ಹಾಕೋಣ. ಎಣ್ಣೆ ಕಾಯೋಷ್ಟರಲ್ಲಿ ಮಸಾಲೆ ಎಲ್ಲ ಜೋಡಿಸ್ಕೊಳ್ಳೋದು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ಗೆ ಧನಿಯಾ ಪುಡಿ 1 ಸ್ಪೂನು, 2 ಬೆಳ್ಳುಳ್ಳಿ, 1 ಸ್ಪೂನ್ ಮೆಣಸು, ಶುಂಠಿ ಸ್ವಲ್ಪ, ಚಕ್ಕೆ ಸ್ವಲ್ಪ, ಚಕ್ಕೆ ಲವಂಗ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಒಂದು 7ರಿಂದ 8 ಲವಂಗ, 1 ಅನಾನಸ್ಸು ಇಷ್ಟು ಜೋಡಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಪುದೀನ ಸ್ವಲ್ಪ ಇಟ್ಕೊಳ್ಳಿ. ಪುದೀನ ಆಪ್ಷನ್ನು, ರುಬ್ಬಕ್ಕೆ ಬೇಕಿದ್ರೂ ಹಾಕೋಬೋದು, ಹಂಗೇನು ಬೇಕಿದ್ರೂ ಹಾಕೋಬೋದು. ಈಗ ಎಣ್ಣೆ ಕಾದಿದೆ. ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ಫ್ರೈ ಮಾಡೋಕ್ಕೆ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕದು. ಎಣ್ಣೆ ನೀರು ಎಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು. ಚಿಕನ್ ಚೆನ್ನಾಗಿ ಫ್ರೈ ಆಗಲಿ. ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ಲಾಸ್ಟ್ ಸಂಡೇ ಅಂತ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಬೇಗ ಬೇಗ ಮಾಡ್ಕೊಂಡು ತಿನ್ಕೊಳ್ಳಿ. ಚಿಕನ್ದು ನೀರೆಲ್ಲ ಚೆನ್ನಾಗಿ ಇಂಗಿದ ಮೇಲೇ ಸಾಲ್ಟ್ ಹಾಕಬೇಕು. ಫಸ್ಟು ಸಾಲ್ಟ್ ಹಾಕಬೇಕಾದ್ರೆ ಎಷ್ಟು ಕರೆಕ್ಟಾಗಿ ಕನ್ಸಿಸ್ಟೆಂಟಲ್ಲೇ ಹಾಕ್ಬಿಡ್ಬೇಕು ಫಸ್ಟೇ. ಆವಾಗ ಕರೆಕ್ಟಾಗಿ ಟೇಸ್ಟೆಲ್ಲ ಅಬ್ಸರ್ವ್ ಮಾಡುತ್ತೆ. ಎಷ್ಟು ಬೇಕಷ್ಟು ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1.5 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಮತ್ತು ಲಿಡ್ನ ಮುಚ್ಚಿದ್ರೆ ಸ್ವಲ್ಪ ಚೆನ್ನಾಗೆಲ್ಲ ಕೂಡ್ಕೊಳ್ಳುತ್ತೆ. ಅಷ್ಟರಲ್ಲಿ ಜೋಡಿಸಿರೋ ಮಸಾಲೆನೆಲ್ಲ ರುಬ್ಕೊಳ್ಳೋಣ. ಜಾರ್ಗೆ ಹಾಕ್ಕೊಳ್ಳೋಣ. ಪೇಸ್ಟ್ ಇವಾಗ ರೆಡಿಯಾಗಿದೆ. ಕ್ಲೀನಾಗಿದೆ, ಕ್ರೀಮಿ ಆಗಿದೆ. ಈಗ ಚಿಕನ್ನು ಫ್ರೈ ಆಗ್ತಾಯಿದೆ. ಎಲ್ಲ ನೀರೆಲ್ಲ ಬಿಟ್ಟಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಉಪ್ಪು ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದಕ್ಕಿವಾಗ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಬೋದು. ಹಸಿಮೆಣ್ಸಿಕಾಯಿಲೂ ಮಾಡ್ಕೊಬೋದು, ನಿಮ್ಮ ಆಪ್ಷನ್ನು. ಇವಾಗ ಸ್ವಲ್ಪ ಚೆನ್ನಾಗೆಲ್ಲ ತಿರುಗಿಸ್ಕೊಟ್ರೆ ಉಪ್ಪು ಖಾರ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಆಪ್ಷನ್ನಲ್ಲಿ ನಿಮಗೆ ಟೊಮೆಟೊನೂ ಹಾಕ್ಕೋಬೋದು. ಬೇಕಂದರೆ ನಿಮ್ಮ ಆಪ್ಷನ್ನು, ಟೊಮೊಟೊ ಹಾಕಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. 1 ಟೊಮೊಟೊನ ಚಿಕ್ಕದು 1 ಟೊಮೆಟೊ ತೊಗೊಂಡಿದ್ದೀನಿ. ಬೇಕಿದ್ದರೆ ಆಪ್ಷನ್ ಹಾಕ್ಕೊಳ್ಳಿ, ಇಲ್ಲದ್ರೆ ಹಾಗೇ ಚೆನ್ನಾಗಿರುತ್ತೆ. 2 ಥರನೂ ಮಾಡ್ಕೋಬೋದು. ಫಾಸ್ಟಾಗಿ ಆಗುತ್ತೆ ಇದು ಚಿಕನ್ ಚಾಪ್ಸು. ಬೇಗ ಬೇಗ ಇದು ಎಲ್ಲ ಇಡ್ಲಿಗೆ, ದೋಸೆಗೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಚಪಾತಿಗೆ ಎಲ್ಲ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಕೊಳ್ಳಿ. ಈಗ ರುಬ್ಬಿರೋ ಮಸಾಲೆನ ಹಾಕಿ ಎಷ್ಟು ಬೇಕಷ್ಟು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಆಪ್ಷನ್ನು. ನೀರು ಹಾಕಿದ್ರೆ ಸ್ವಲ್ಪ ಇವಾಗಲೇ